ಗೋಲಗೇರಿ ನೀರಿನ ಸಮಸ್ಯೆ ಬಗೆಹರಿಸಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಡಿ ಕೋರವಾರ ಆಗ್ರಹ. ವಿಜಯಪುರ ಜಿಲ್ಲೆ ಚಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಡಿ ಕೋರವಾರ ಆಗ್ರಹಿಸಿ ಮಾತನಾಡಿದರು. ಗೋಲಗೇರಿ ಗ್ರಾಮವು 7 ರಿಂದ 8 ಸಾವಿರ ಜನ ಹೊಂದಿರುವ ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ ಎರಡನೇ ಶ್ರೀಶೈಲ ಎಂದೇ ಖ್ಯಾತಿಯಾಗಿರುವ ಶ್ರೀ ಗೊಲ್ಲಾಳೇಶ್ವರ ಜಾತ್ರಾ ಮಹೋತ್ಸವ ಇದೆ. ಏಪ್ರಿಲ್ 2ರಂದು ಜಾತ್ರೆ ಇರುತ್ತದೆ. ಜಾತ್ರೆಯಲ್ಲಿ ಲಕ್ಷಾಂತರ ಜನ ದರ್ಶನ ಪಡೆಯಲು ಬರುತ್ತಿದ್ದಾರೆ. ಈ ಗ್ರಾಮದಲ್ಲಿ ಸರ್ಕಾರದ ಯೋಜನೆಯಲ್ಲಿ ಬರುವ ಸಾಕಷ್ಟು ಅನುದಾನವನ್ನು ಬಂದರೂ ಸಹ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇನ್ನೂ ಆದರೂ ಪೂರೈಕೆ ಆಗ್ತಾ ಇಲ್ಲ. ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಸುಮಾರು 3 ಕೋಟಿ ವೆಚ್ಚದ ಕಾಮಗಾರಿಯೂ ಆಗಿದೆ. ಆದರೆ ನಲ್ಲಿಯಲ್ಲಿ ಒಂದು ಹನಿ ನೀರು ಬರ್ತಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೂ ತಂದಿದ್ದೇವೆ. ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಸುಮಾರು 4 ತೆರೆದ ಬಾವಿಗಳು ಇದ್ದಾವೆ. ಆದರೆ ಅದು ನೀರನ್ನು ರಾಜಕಾರಣಿಗಳ ಪಾಲಾಗುತ್ತಿದ್ದು ಸಾರ್ವಜನಿಕರಿಗೆ ಉಪಯೋಗ ಇಲ್ಲದಂತಾಗಿದೆ. ಮಾನ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಮಸ್ಕಾರ. ನಾವು ಗೋಲಗೇರಿ ಗ್ರಾಮದ ಶ್ರೀ ಎಡಿ ಕೋರವಾರ ಮತ್ತು ಸಂಗಡಿಗರು ಆದಂಥ ಬಸನಗೌಡ, ಮೇಲ್ಮನಿ, ವಾಸುದೇವ್ ಪತ್ತಾರ್ ಅವರು, ಡವಳಾರ್ ಗ್ರಾಮದ ಹಿರಿಯರಾದಂಥ ನಮ್ಮ ಶಾಂತಗೌಡರು ಸೇರಿದಂತೆ ಇವತ್ತು ನಾವು ಪತ್ರಿಕಾ ಹೇಳಿಕೆ ಮೂಲಕ ಪ್ರೆಸ್ ಮೀಟ್ ಬರಲಿಕ್ಕೆ ಒಂದು ಕಾರಣ ಏನಂದರೆ, ಗೋಲಗೇರಿ ಗ್ರಾಮದಲ್ಲಿ ಸರ್ಕಾರದ ವತಿಯಿಂದ ಕುಡಿಯುವ ನೀರಿಗಾಗಿ ಸಾಕಷ್ಟು ಅನುದಾನವನ್ನು ತಂದಾರಿ. ಈಗ ಮನೆ ಹೋದ ವರ್ಷ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮನೆಗೆ ನಳವನ್ನು ಕುಂದಿರಿಸಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೂ ನಳ ಕುಂದಿರ್ಸ್ತೀವಿ ಅಂತ ಹೇಳಿ ನಳ ಕುಂದಿರ್ಸಿದ್ರು. ಆದರೆ ಅದರಲ್ಲಿ ಕೇವಲ ಪೈಪ್ ಅಡ್ಡಿ ಪೈಪ್ಲೈನ್ ಮಾಡಿ ನಲ್ಲಿ ಮಾತ್ರ ಕೂಡ್ಸ್ಯಾರ, ಅದ್ರಾಗ ನೀರಿಲ್ಲ. ಅದೇ ರೀತಿಯಾಗಿ ಯಾಕೆ ತಿಳ್ಕೊಂಡು ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾ ಕೇಳಿದೆ, ಯಾಕ್ರಿ ಮತ್ತು ನಿಮ್ಮ JGM ಕೇವಲ ಮತ್ತು ನಲ್ಲಿ ಮಾತ್ರ ಕುಡ್ಸಿರಿ, ನೀರು ಬರಲಿಲ್ಲಲ್ಲ ಅಂದೆ. ಅವರು ಇನ್ನೂ ನಾವು ಪಂಚಾಯತಿಯವ್ರು ಹೆಂಡವ್ರು ತೊಗೊಂಡಿಲ್ರಿ ಅಂತಂದರು. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ಪೂರೈಕೆ ಇರ್ಲಾರ್ದಂಗೆ ಇದ್ರೆ ಅಂತೇಳಿ ಸಾಮಾನ್ಯ ತಾರಾನಾಥ್ ಸರ್ ನನಗಂದ್ರು. ಕುಡಿಯೋ ನೀರಿನ ಇರ್ಲಾರ್ದ ಸಮಸ್ಯೆ ಆಗಿದ್ರಿ, ಊರಾನ ಕುಡಿಯೋ ನೀರಿನ ಬೋರ್ ಒಂದು ಈ ಸದ ಆಲ್ರೆಡಿ ನಾವು 2 ಇಂಚ್ 1 ಇಂಚ್ 1.5 ಇಂಚ್ 2 ಇಂಚ್ ಅದ್ರಿ ನಾವೊಂದು ಬೋರ್ ಹೊಡಿತೀವಿ. ಅವೆರಡು ಕೂಡಿ ಸಪ್ಲೈ ಮಾಡಿದ್ರೆ ಮಾತ್ರ ಊರಿಗೆ ನೀರು ಸಾಲ್ತರಿ, ಇಲ್ಲಿಕಂದ್ರೆ ಇಲ್ಲ ಅಂತ ಹೇಳಿದ್ರು ಅವರು. ಈಗ ಪಂಚಾಯತಿಗೆ ನಾವು ಕೇಳಿದೆ, ನಾವು ಹ್ಯಾಂಡೋವರ್ ತೊಗೊಂಡಿಲ್ರಿ ಅಂದರು. TC ಕೆಲಸ ಅದ್ರಿ ತಂದರು. ಅದ್ರ 3 ಕೋಟಿ ರೂಪಾಯಿ ವೆಚ್ಚ ಮಾಡಿ ಮನೆಗೆ ನೀರು ಕೊಡ್ತೀನಿ ಅಂತ ಹೇಳಿ ಸರ್ಕಾರದ ಯೋಜನೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಕ್ಕಂಥ ಅಧಿಕಾರಿಗಳ ನೋಡಿದ್ರೆ ನಮ್ಗೆ ಭಾಳ ವಿಚಿತ್ರ ಅನಿಸ್ತದೆ. ಅದಕ್ಕಿಂತಲೂ ಮೊದಲು ಗೋಲಗೇರಿ ಗ್ರಾಮದಲ್ಲಿ ನೀರಿನ ಕೊರತಿಲ್ಲ, ನೀರು ಸಾಕಷ್ಟಿದೆ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ತಕ್ಕಂಥ ರಾಜಕಾರಣಿಗಳ ಒಂದು ನಿರ್ಲಕ್ಷ್ಯ, ಆಮೇಲೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನೂ ಅದು. ಹ್ಯಾಂಗಂತ ಕೇಳಿದ್ರೆ, ಇಲ್ಲಿ ಜಿಲ್ಲಾ ಪಂಚಾಯತಿ ಅನುದಾನದ ಅಡಿಯಲ್ಲಿ ಸುಮಾರು 4 ಬಾವಿಗಳನ್ನು ತೊಡ್ಯಾರ. ಕುಲ್ಲ ಬಾವಿಗಳು, ಓಪನ್ ಬಾವಿಗಳನ್ನು ತೊಡ್ಯಾರ. ಸಾಕಷ್ಟು ನೀರದ ನಾಯಿ ಬಾವಿ 4 ಬಾವಿಗಳೊಳಗೆ. ಈ ಹಿಂದಿನ ಒಂದು ಜಿಲ್ಲಾ ಪಂಚಾಯತಿ 3 ಜನ ಜಿಲ್ಲಾ ಪಂಚಾಯತಿ ಸದಸ್ಯರ ತೋಟದೊಳಗೆ ಒಂದೊಂದು ಬಾವಿ ಅದ. ಆಮೇಲೆ ಇಲ್ಲಿ ಬಸನಗೌಡ ಪಾಟೀಲ್ ಮೇಲ್ಮನೆಯವ್ರ ಮನೆಯೊಳಗೆ ತೋಟದೊಳಗೆ ಒಂದು ಬಾವಿ ಅದ. ಎಷ್ಟು ನೀರಿದ್ರು ಸಹಿತ ಆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಆಮೇಲೆ ರಾಜಕಾರಣಿಗಳ ಒಂದು ಸ್ವಾರ್ಥ ಭಾವನೆಯಿಂದ ಊರಿಗೆ ಕುಡಿಯೋ ನೀರಿದ್ದಕ್ಕೆ ಈಗ ನಾಳೆಗೆ ಬೇಸಿಗೆ ಬತ್ತು, ಜಾತ್ರೆ ಬತ್ತು, ಕುಡಿಯೋ ನೀರಿನ ಅವಶ್ಯಕತೆ ಅದ. ದಯವಿಟ್ಟು ಒಂದು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾನೊಂದು ಈ ಮೂಲಕ ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಮನವಿಯನ್ನು ಮಾಡ್ಕೋತೀನಿ. ನೀವು ಜಿಲ್ಲಾ ಪಂಚಾಯತಿ ಯೋಜನೆ ಅಡಿಯಲ್ಲಿ ಗೋಲಗೇರಿ ಗ್ರಾಮಕ್ಕೆ ಎಷ್ಟು ಕೊಳವೆ ಬಾವಿಗಳು, ಎಷ್ಟು ಓಪನ್ ಬಾವಿಗಳು ನೋಡಿದ್ರಿ, ಅವು ಬಂದು ಚೆಕ್ ಮಾಡ್ರಿ. ಅವು ಎಲ್ಲಿದಾವ, ಕಾರ್ಯನಿರ್ವಹಿಸ್ತಾವ ಇಲ್ಲ. ಸರ್ಕಾರ ಸಾಕಷ್ಟು ದುಡ್ಡು, ಇವತ್ತೊಂದೊಂದು ಬಾವಿಗೆ ಒಂದು 15 ರಿಂದ 20-25 ಲಕ್ಷ ರೂಪಾಯಿ ಇರ್ಬೋದು ಬಹುಶಃ ನಿಮ್ಮ ಅನುದಾನದ ಪ್ರಕಾರ. ಅವು ಕನಿಷ್ಠ 1 ಕೋಟಿ ರೂಪಾಯಿ ಖರ್ಚು ಮಾಡಿ ನೀರಿದ್ರು ನೀರು ತೋಳಕ್ ಬರ್ಲಾರ್ದಂಥ ಒಂದು ಸಂದರ್ಭ ಅದ. ಇವತ್ತು ಚಿಕ್ಕಲ್ಲಾಪುರದಿಂದ ಮೇಲಿನ UKP ಕ್ಯಾಂಪ್ 6 ಇಂಚಿನ ಪೈಪ್ಲೈನ್ ಅದ. ಅದಕ್ಕೆ ನೀರು ಸಪ್ಲೈ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ ದುರ್ಭಾಗ್ಯ ನಮ್ದು ಅಂದಾಗ ಅಂತ ಒಂದು ವಿಚಿತ್ರ ಇರಬೇಕು. ಅದಕ್ಕೆ ದಯವಿಟ್ಟು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕ್ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅದು ಎಲ್ಲೆಲ್ಲಿ ಯಾವ್ಯಾವ ಬಾವಿ ಅದಾವ ಅದು ಲಿಸ್ಟ್ ಅದಾವ, ನೀವು ಜಿಲ್ಲಾ ಪಂಚಾಯತಿ ಕೊಡು ಅಂದಾಗ ಮಾತ್ರ ಅವರು ಹಿರಿಯ ಅಧಿಕಾರಿಗಳು ವಿಚಾರಿಸ್ತಾರತ್. ನಾ ಇವತ್ತು ಮುಂಜೆ ಬೆಳಗ್ಗೆ ನಾ ಮಾತಾಡೀನಿ, ಸರ್ ಜೋಡಿ ನಾನು ಮಾತಾಡೀನಿ. ಸರ್, ನಮ್ಮ ಊರಿಗೆ ನೀರಿನ ಸೋರ್ಸಸ್ ಸಾಕಷ್ಟು ಅದ, ಅದನ್ನು ಬಳಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯಲಾಗ್ಯದ. ಅದಕ್ಕೆ ದಯವಿಟ್ಟು ಈ ಎಲ್ಲ
ನಮ್ಮ ಶಾಸಕರಿಗೆ ಒಂದು ಮನವಿ ಮಾಡ್ಕೋತೀನಿ ನಾ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ, ವಾಟರ್ ಶೆಡ್ನವರಿಗೆ, ನೀರು ನಿರ್ವಹಣಾ ಅಧಿಕಾರಿಗಳಿಗೆ ನೀವು ಗೋಲಿಗೇರಿ ಕಳಿಸ್ರಿ. ಗೋಲಿಗೇರಿ ಎಲ್ಲೆಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಬಾಯಿ ಹೊಡೆದಾರ ಚೆಕ್ ಮಾಡ್ರಿ. ಆ ಬಾಯಿಗಳ ಮೂಲಕ ಜನರಿಗೆ ನೀರು ಕೊಡ್ರಿ. ನೀವೇನು ನಮಗೇನು ಮತ್ತೆ ನಾವು ಯಾರಾದ್ರೂ ಕಸ್ಕೊಂಡು ಏನು ಯಾರಿಗೆ ಅನ್ಯಾಯ ಮಾಡಿ ನಮ್ಗೆ ನೀರು ಕೊಡಕ್ಕೆ ಹೋಗ್ಬಿಡ್ರಿ. ಇದ್ದಂಥ ಸರ್ಕಾರದ ಬಾಯಿಗಳಲ್ಲಿ ಅದನ್ನು ಸರಿಯಾಗಿ ಗೋಲಿಗೇರಿ ಗ್ರಾಮ ಅಲ್ಲ 5 ಹಳ್ಳಿಗಳಲ್ಲಿ 24x7 ನೀರು ಆಗಷ್ಟು ನೀರದ ಅದೆಲ್ಲ ನೀರು ಹಿಡಿದು ಇದು ಕೆಲವೇ ರಾಜಕಾರಣಿಗಳ ಒಂದು ಹಿತಾಸಕ್ತಿಗೆ, ಕೆಲವು ರಾಜಕಾರಣಿಗಳ ಒಂದು ಸ್ವಾರ್ಥಕ್ಕಾಗಿ ಬಲಿ ತಗೊಂಡು ಇಡೀ 5 ಹಳ್ಳಿಗಳ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗ್ಯದ. ಈಗ 24x7 ನೀರು ಮಾಡಿ ಪ್ರತಿಯೊಂದು ಮನೆಗೂ 24 ತಾಸು ನೀರು ಕೊಡೋದು. ಇವತ್ತು ಆ ಕುಡಿಯುವ ನೀರಿನ ಒಂದು ಏನು 3 ಕೋಟಿ ರೂಪಾಯಿ ನೀವು ಇದು ಮಾಡಿರಿ, ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನೀವೇನು ನಲ್ಲಿ ಮಾಡಿರಲ್ಲ, ಅಲ್ಲಿ ಒಂದು ಕಲೆಕ್ಷನ್ ತೊಗೊಂಡು ನಿಮ್ಮ ಟಾಕಿಗೆ ತೊಗೊಂಡು ಕೊಡಿಸ್ರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು. ಅಂತ ಒಂದ್ರ ಬಗ್ಗೆ ದೊಡ್ಡ ದೊಡ್ಡ ಲೀಡರ್ಗಳು, ನಾ ರಾಜಕಾರಣಿ ಆಗ್ತೀನವ್ರು, ನಾಳೆ ಓಟ್ ಬೇಕನ್ನೋರು, ಜನರಿಗೆ ಸರ್ಕಾರದಿಂದ ಬಂದಂತ ನೀರು ನೀವು ಕೊಡ್ಲಾಗ್ತಾ ಇರಲಿಲ್ಲ. ಈ ಭಾಗದ ಕ್ಷೇತ್ರ ಅಭಿವೃದ್ಧಿ ಏನ್ ಮಾಡ್ತೀರಿ? ಈ ಗ್ರಾಮದಲ್ಲಿ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಇದ್ದೀರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಹೋಗಿರಿ, ಮುಂದೆ MLA ಟಿಕೆಟ್ ಬೇಡ್ಬೇಕತ್ತೀರಿ, ಮುಂದೆ ಎಲ್ಲರೂ ನಾನೇ ಆಗ್ಬೇಕತ್ತೀರಿ. ಆದ್ರೆ ಸಾರ್ವಜನಿಕ ವಿಷಯ ಬಂದಾಗ, ಅಭಿವೃದ್ಧಿ ವಿಷಯ ಬಂದಾಗ, ಕುಡಿಯುವ ನೀರು ಮತ್ತೊಂದು ಊರಾಗ ಅಭಿವೃದ್ಧಿ ಕೆಲಸಗಳು ಬಂದಾಗ ನಿಮ್ಮ ಕೊಡುಗೆ ಏನದ, ನಿಮ್ಮ ಪಾತ್ರ ಏನದ? ನೀವು ನಿಜವಾಗಿ ನಿಮ್ಮಲ್ಲಿ ಏನಾದರೂ ಒಂದು ಮಾನವೀಯತೆ ದೃಷ್ಟಿ ಏನಾದರೂ ಇದ್ರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ನೀವು ಇವತ್ತ ರಾಜಕಾರಣಕ್ಕೆ ಬರ್ರಿ. ಯಾಕಂದ್ರೆ ಇವತ್ತು ಹಿಂದುಳಿದವ್ರು ಇದ್ದೀವಿ, ಅಲ್ಪಸಂಖ್ಯಾತರು ಇದ್ದೀವಿ, ದಲಿತರು ಇದ್ದೀವಿ, ಧ್ವನಿ ಎತ್ತಲಾರ್ದವ್ರು ಇದ್ದೀವಿ. ನೀವು ನಮ್ಮ ದುರುಪಯೋಗ ಮಾಡ್ಕೋಬೇಡಿ. ನಮ್ಮ ಹೋಟ್ಲಿಂದ ನೀವೇನು ರಾಜಕಾರಣಿಗಳಾಗಿರಿ, ಆದ್ರೆ ನಮಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ತೊಗೊಂಡು ನಿಮ್ಮ ಬುಡಕ್ಕೆ ಹಾಕೊಂಡು ಕೂಡಬೇಡ್ರಿ. ದಯವಿಟ್ಟು ಇವತ್ತು ನಾನು ಶಾಸಕರಿಗೆ ಮನವಿ ಮಾಡ್ಕೋತೀನಿ, ನೀವು ಸೀದಾ ಇವತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಪತ್ರ ಬರೀರಿ, ಫೋನರೇ ಮಾಡಿ, ಗೋಲಿಗೇರಿ ಗ್ರಾಮಕ್ಕೆ ಬಾ ಅಂತ ಹೇಳಿ ಸರ್ಕಾರದ ಸೌಲಭ್ಯದೊಳಗೆ, ಸರ್ಕಾರದ ಅನುದಾನದೊಳಗೆ, ಸರ್ಕಾರದ ದುಡ್ಡಿನೊಳಗೆ ಏನು ಬಾಯಿಗಳು ಹೊಡೆದಿರಲ್ಲ ಆ ಬಾಯಿ ನೀರು ಸಾರ್ವಜನಿಕರು ಇವತ್ತು ನೀವು ಕೊಡಿಸ್ರಿ. ಇವತ್ತು ನಾನು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಒಂದು ಪತ್ರ ಬರಿತೀನಿ, ಸಾರ್ವಜನಿಕರು ಕೂಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರಿತೀನಿ. ಕುಡಿಯುವ ನೀರಿನ ಒಂದು ವಿಷಯಕ್ಕೆ ನಮ್ಮೂರಿಗೆ ಆಗ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕಂತ ತಿಳ್ಕೊಂಡು ನಾ ಸಂಬಂಧಪಟ್ಟ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾ ಮಾತಾಡ್ತೀನಿ. ದಯವಿಟ್ಟು ಈ ಒಂದು ಕೆಲಸಕ್ಕೆ ಎಲ್ಲ ಸಾರ್ವಜನಿಕರಿಗೆ ಕೈಗೂಡಿಸ್ಬೇಕು. ನಾವು ಬರೆದಂಥ ಅರ್ಜಿಗೆ ನೀವು ಸಹಿ ಮಾಡ್ರಿ. ನಮ್ಮ ಊರಿನ ನೀರು, ಸರ್ಕಾರ ಕೊಟ್ಟಂತ ನೀರು ಸಾರ್ವಜನಿಕ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ರಿ. ಆಮೇಲೆ ನಿಮ್ಮ ರಾಜಕಾರಣ ಮಾಡಿ, ನೀವು JDPR TPR ಏನೇನೋ ನಿಮ್ಮ ಪ್ರತಿಷ್ಠೆಯ ರಾಜಕಾರಣವನ್ನು ಮಾಡಿ ನಾ ಬೇಡ ಅನ್ನೋದಿಲ್ಲ. ದಯವಿಟ್ಟು ಕುಡಿಯುವ ನೀರಿಗಾಗಿ ಪ್ರತಿಯೊಬ್ಬ ಸಾರ್ವಜನಿಕರು ಕೈ ಜೋಡಿಸ್ತಿರ ತಿಳ್ಕೊಂಡು ನಿಮ್ಮಲ್ಲಿ ಮನವಿ ಮಾಡಿಕೊಂಡು ನಮ್ಮ ಈ ಶೀಘ್ರನೇ ಈ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗೆ ಸರಿಯಾಗಿ ಬರೋಲ್ಲ ಅಂದ್ರೆ ಅದನ್ನ ನಾವು ಹೋರಾಟಕ್ಕೂ ಇಳಿತೀವಿ. ದಯವಿಟ್ಟು ಆ ಹೋರಾಟಕ್ಕೆ ಪ್ರತಿಯೊಬ್ಬರು ಭಾಗಿಯಾಗಿ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಡ್ತೀವಿ. ಸಂಬಂಧಪಟ್ಟಂತ ಇವತ್ತು ತಾರಾನಾಥ್ ಅವ್ರು AW ಅವರು ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ ಕುಡಿ ನೀರಿಲ್ಲ, ನಿಂತಲ್ಲಿ ಕುಡಿ ನೀರು ಅದಾರೆ, ಅದನ್ನ ನೀವು ತಗೊಂಡು ಅದನ್ನ ನೀರು ಬಿಡಿಸ್ರಿ ಅಂದ್ರೆ ನೀವು ತಾರಾನಾಥ್ ಅವ್ರು ಎಲ್ಲಿದ್ದರು, ಏನು ಸುದ್ದಿ? ನೀವೊಬ್ರು ಅಧಿಕಾರಿಗಳಾಗಿ ಕುಡಿಯುವ ನೀರು ಅದಾರಿ ತೊಗೊಂಡ್ಬಿಡು. ನಮಗೇನು 3 ಕೋಟಿ ರೂಪಾಯಿ ಸರ್ಕಾರದ ರೊಕ್ಕ ನೀವು ತಗೊಂಡು ಖರ್ಚು ಹಾಕಿ ನೀವು ಕುಡಿ ನೀರು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಅದಕ್ಕೆ ಎದಕ್ಕೆ ಗಳಿಕೆ ಬರ್ತದೆ? ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಮಾಡ್ಕೊಂಡ್ರೋ ಏನೋ ಅಂತ ನನಗೆ ಅನಿಸ್ತದ. ದಯವಿಟ್ಟು ಸಂಬಂಧಪಟ್ಟಂತ ಒಂದು ವಾಟರ್ ಶೆಡ್ ಇವತ್ತು ತಾರಾನಾಥ್ ಅವರು ಗೋಲಿಗೇರಿ ಬರಬೇಕು, ಇಲ್ಲಿ ನೈಜ ಸ್ಥಿತಿಯನ್ನು ಅರ್ಥಕೋಬೇಕಂತ ತಿಳ್ಕೊಂಡು ನಿಮ್ಮಲ್ಲಿ, ಯಾಕಂದ್ರೆ ನೀವು ಫೋನ್ ನಮ್ಗೆ ಸಿಗ್ತಾ ಇಲ್ಲ, ನೀವು ಫೋನ್ ಹಚ್ಚಿ ರಿಸೀವ್ ಮಾಡ್ತಾ ಇಲ್ಲ, ನಿಮ್ಮ ವಿರುದ್ಧನೇ ನಾವು ಹೋರಾಟ ಮಾಡ್ಬೇಕಾಗ್ತಂತ ಒಂದು ಸಂದೇಶವನ್ನು ಇವತ್ತು ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಈ ವೇಳೆ AD ಕೋರವಾರ ಬಸನಗೌಡ, ಮೇಲಿನಮನಿ ವಾಸುದೇವ ಪತ್ತಾರ್, ಶಾಂತಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಾಯಿಬಣ್ಣ ಮಾದರ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.